So here is the next question. Illustration 9 now. A firm of building contractors began to trade on 1/4/2016. The following was the expenditure on the contract for rupees 3 lakh. Material issued to contractor 15,000. Plant issued. Material issued ಇದು expense ಡೆಬಿಟ್. ಸೊ ಮೆಟೀರಿಯಲ್ಲು ಕಾಂಟ್ರಾಕ್ಟಿಗೆ ಯೂಸ್ ಆಗ್ತಕ್ಕಂಥದ್ದು ಅದನ್ನು ಕೊಟ್ಟಿದ್ದಾರೆ, ಡೆಬಿಟ್ಟು ಎಕ್ಸ್ಪೆನ್ಸಸ್ಸು. ನೆಕ್ಸ್ಟು ಪ್ಲ್ಯಾಂಟ್ ಇಶ್ಯೂಡ್ ಫಾರ್ ಕಾಂಟ್ರಾಕ್ಟು, ಅಗೇನ್ ಎಕ್ಸ್ಪೆನ್ಸು ಡೆಬಿಟ್ಟು. ವೇಜಸ್ಸು ಅಗೇನ್ ಎಕ್ಸ್ಪೆನ್ಸ್ ಡೆಬಿಟ್ಟು. ಅದರ್ ಎಕ್ಸ್ಪೆನ್ಸಸ್ ಡೆಬಿಟ್ಟು. ಕ್ಯಾಶ್ ರಿಸೀವ್ಡ್ ಆನ್ ಅಕೌಂಟ್ ಟು 31/3/2017 ಅಮೌಂಟೆಡ್ ಟು rupees 1,28,000 ಡ್ಯೂರಿಂಗ್ 80% ಆಫ್ ವರ್ಕ್ ಸರ್ಟಿಫೈಡ್. ಅಂದರೆ ಕ್ಯಾಶ್ ರಿಸೀವ್ಡು ಟೋಟಲು 1,28,000 ಹೇಳ್ತಿದ್ದಾರೆ. ಸೊ ಇದು 1,28,000 ಅನ್ನೋದು 80% ಆಫ್ ವರ್ಕ್ ಸರ್ಟಿಫೈಡ್. ಸೊ ನಿಮಗೆ ಲಾಸ್ಟ್ ಪ್ರಾಬ್ಲಮ್ಸಲ್ಲಿ ಮಾಡಿದ್ದೀರಿ 80% 1,28,000 ಆದರೆ ಸೊ 100% ವರ್ಕ್ ಸರ್ಟಿಫೈಡ್. ಅದು 100% ಈಸ್ ವರ್ಕ್ ಸರ್ಟಿಫೈಡ್. 80% 1,28,000 ಆದರೆ 100% ಎಷ್ಟು ಅಂತ ಹೇಳ್ಬಿಟ್ಟು ಒಂದು ನೋಟ್ ಮಾಡಿಬಿಟ್ಟು ಇಲ್ಲಿ ವರ್ಕ್ ಸರ್ಟಿಫೈಡನ್ನು ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ನೋಡಿ, ಆಫ್ ದ ಪ್ಲ್ಯಾಂಟ್ ಆ್ಯಂಡ್ ಮೆಟೀರಿಯಲ್ ಚಾರ್ಜ್ಡ್ ಟು ಕಾಂಟ್ರಾಕ್ಟ್, ಪ್ಲ್ಯಾಂಟ್ ವಿಚ್ ಕಾಸ್ಟ್ rupees 3,000 ಆ್ಯಂಡ್ ಮೆಟೀರಿಯಲ್ ವಿಚ್ ಕಾಸ್ಟ್ rupees 2,500 ವರ್ ಲಾಸ್ಟ್. ಸೊ ಪ್ಲ್ಯಾಂಟು ಮತ್ತು ಮೆಟೀರಿಯಲ್ಲು ಲಾಸ್ಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ಇವೆರಡನ್ನೂ ನಾವು ಕ್ರೆಡಿಟ್ ಸೈಡ್ ಬರ್ಕೊತೀವಿ. ಸೊ ಪ್ಲ್ಯಾಂಟ್ ಲಾಸ್ಟು ಮತ್ತು ಮೆಟೀರಿಯಲ್ ಲಾಸ್ಟು ಎರಡು ಅಬ್ನಾರ್ಮಲ್ ಲಾಸ್ ಅಕೌಂಟ್ ಅಂಡರಲ್ಲಿ ಬರ್ತವೆ. ಅಬ್ನಾರ್ಮಲ್ ಲಾಸ್ ಅಕೌಂಟ್ ಅಲ್ಲೇ ಇವೆರಡು ಬರ್ತವೆ. ನೆಕ್ಸ್ಟು ಕ್ರೆಡಿಟ್ ಸೈಡ್ ತೊಗೋಬೇಕು ಪ್ಲ್ಯಾಂಟ್ ಲಾಸ್ಟು ಮತ್ತು ಮೆಟೀರಿಯಲ್ ಲಾಸ್ಟನ್ನು. ನೆಕ್ಸ್ಟ್ ನೋಡಿ, ದ ಕಾಸ್ಟ್ ಆಫ್ ವರ್ಕ್ ಅನ್ಸರ್ಟಿಫೈಡ್ 1,000. ವರ್ಕ್ ಇನ್ ಪ್ರೋಗ್ರೆಸ್ ಅಂಡರಲ್ಲಿ ವರ್ಕ್ ಅನ್ಸರ್ಟಿಫೈಡ್ rupees 1,000. ವರ್ಕ್ ಸರ್ಟಿಫೈಡನ್ನು ಫೈಂಡ್ ಔಟ್ ಮಾಡಬೇಕು ವಿತ್ ದ ಹೆಲ್ಪ್ ಆಫ್ ನೋಟು. ನೆಕ್ಸ್ಟು ಸ್ಟಾಕ್ ಆಫ್ ಮೆಟೀರಿಯಲ್ಸ್ ಆನ್ ಹ್ಯಾಂಡ್ ಆನ್ 31st March 2017 ಅಟ್ ಸೈಟ್ ಅಂತ ಹೇಳಿದ್ರೆ ಲಾಸ್ಟಿಗೆ ಇಲ್ಲಿ ಕೊಟ್ಟಿದ್ದಾನೆ ಡೇಟು, ಲಾಸ್ಟಿಗೆ ಉಳಿದಿರ್ತಕ್ಕಂಥ ಮೆಟೀರಿಯಲ್ಸು. ಸೊ ಕ್ರೆಡಿಟ್ ಸೈಡ್ ತೊಗೊಳ್ತಕ್ಕಂಥ ಅಮೌಂಟ್ ಇದು. ನೆಕ್ಸ್ಟ್ ನೋಡಿ, ಚಾರ್ಜ್ ಡಿಪ್ರಿಸಿಯೇಷನ್ ಅಟ್ 15% ಪರ್ ಆ್ಯನಮ್ ಆನ್ ಪ್ಲ್ಯಾಂಟ್. 15% ಪರ್ ಆ್ಯನಮ್ ಆನ್ ಪ್ಲ್ಯಾಂಟು ಇಲ್ಲಿ ಡಿಪ್ರಿಸಿಯೇಷನನ್ನು ಚಾರ್ಜ್ ಮಾಡಬೇಕು. ಸೊ ಕ್ರೆಡಿಟ್ ಸೈಡ್ ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ಪ್ಲ್ಯಾಂಟನ್ನು ಹುಡ್ಕೋದಕ್ಕೆ ಇದು ಬೇಕಾಗುತ್ತೆ ನಮಗೆ ದಿಸ್ ಇನ್ಫಾರ್ಮೇಷನ್. ನೆಕ್ಸ್ಟು ಪ್ರಿಪೇರ್ ಕಾಂಟ್ರಾಕ್ಟ್ ಅಕೌಂಟ್ ಆ್ಯಂಡ್ ಕಾಂಟ್ರಾಕ್ಟೀಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಫ್ರಮ್ ದ ಅಬೋವ್ ಪರ್ಟಿಕ್ಯುಲರ್ಸ್. ಸೊ ಇದ್ರ ಬೇಸಿಸ್ ಮೇಲೆ ಕಾಂಟ್ರಾಕ್ಟ್ ಅಕೌಂಟು, ಕಾಂಟ್ರಾಕ್ಟೀಸ್ ಅಕೌಂಟು ಮತ್ತು ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಬೇಕು. ಸೊ ಲೆಟ್ಸ್ ಸಿ ದ ಸೊಲ್ಯೂಷನ್. ಸೊ ಕಾಂಟ್ರಾಕ್ಟ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ 31st March 2017. ಸೊ ಪರ್ಟಿಕ್ಯುಲರ್ಸ್ ಅಮೌಂಟ್ ಪರ್ಟಿಕ್ಯುಲರ್ಸ್ ಅಮೌಂಟು. ಸೊ ಫಸ್ಟ್ ಎಕ್ಸ್ಪೆನ್ಸಸ್ ಬರೀತಾ ಹೋಗೋಣ. ಟು ಮಟೀರಿಯಲ್, to material issued. $15,000. To plant issued 51,000. To wages 81,000. To other expenses 5,000. ನೆಕ್ಸ್ಟು ಕೊಟ್ಟಿರೋಂಥ ಇನ್ಫಾರ್ಮೇಷನ್ನು ಲಾಸ್ ಬಗ್ಗೆ ಹೇಳಿದಾನೆ. ಬೈ ಅಬ್ನಾರ್ಮಲ್ ಲಾಸ್ ಅಕೌಂಟ್. ಸೊ ಇದರ ಅಂಡರಲ್ಲಿ ಎರಡು ಲಾಸಸ್ ಬಗ್ಗೆ ಹೇಳಿದಾನೆ. ಪ್ಲ್ಯಾಂಟ್ ಲಾಸ್ಟು 3,000 ಇನ್ನರ್ ಕಾಲಮಲ್ಲಿ ಬರ್ಕೋಬೇಕು. ಮೆಟೀರಿಯಲ್ ಲಾಸ್ಟು 2,500 ಟೋಟಲ್ 5,500 ಔಟ್ರ್ ಕಾಲಮಲ್ಲಿ. ನೆಕ್ಸ್ಟು ವರ್ಕ್ ಅನ್ಸರ್ಟಿಫೈಡ್ ಕೊಟ್ಟಿದ್ದಾನೆ. ಸೊ ಫಸ್ಟು ಬೈ ವರ್ಕ್ ಇನ್ ಪ್ರೋಗ್ರೆಸ್
ವರ್ಕ್ ಇನ್ ಪ್ರೋಗ್ರೆಸ್ಸಲ್ಲಿ ಫಸ್ಟು ವರ್ಕು ಸರ್ಟಿಫೈಡ್, ನೆಕ್ಸ್ಟು ವರ್ಕು ಅನ್ಸರ್ಟಿಫೈಡ್. ಸೊ ವರ್ಕ್ ಸರ್ಟಿಫೈಡ್ ನಮಗೆ ಇಲ್ಲಿ ಕೊಟ್ಟಿಲ್ಲ, ಸೊ ಇದನ್ನು ನಾವು ನೋಟ್ ಪ್ರಕಾರ ಹುಡುಕೊಳ್ಳೋಣಂತೆ. ಸೊ ಸ್ವಲ್ಪ ಸ್ಪೇಸ್ ಬಿಟ್ಬಿಟ್ಟು ಕ್ಯಾಲ್ಕುಲೇಷನ್ ತಗೊಳ್ಳಿ. ಸೊ ವರ್ಕಿಂಗ್ ನೋಟ್ ನಂಬರ್ 1, ಕ್ಯಾಲ್ಕುಲೇಷನ್ ಆಫ್ ವರ್ಕ್ ಸರ್ಟಿಫೈಡ್. ಸೊ ವರ್ಕ್ ಸರ್ಟಿಫೈಡ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಗಿವನ್ ಇನ್ಫಾರ್ಮೇಷನ್ ಏನು ಹೇಳ್ತಿದ್ದಾನೆ, ಕ್ಯಾಶ್ ರಿಸೀವ್ಡ್ ಈಸ್ ರುಪೀಸ್ 1,28,000 ಇದೆ, ವಿಚ್ ಈಸ್ ಡ್ಯೂರಿಂಗ್ 80% ಆಫ್ ವರ್ಕ್ ಸರ್ಟಿಫೈಡ್. ಸೊ ಹಿಯರ್ ದೇರ್ ಫಾರ್ 80% ಬಂದುಬಿಟ್ಟು 1,28,000 ಆದರೆ 100% ಎಷ್ಟಾಗುತ್ತೆ, 100% ನಮಗೆ ವರ್ಕು ಸರ್ಟಿಫೈಡು. ಸೊ ದೇರ್ ಫಾರ್ 100 ಇಂಟು 1,28,000 ಡಿವೈಡೆಡ್ ಬೈ 80 ಮಾಡಿದರೆ ನಿಮಗೆ 1,60,000 ವರ್ಕು ಸರ್ಟಿಫೈಡ್. ಸೊ ಹಿಯರ್ ನಿಮ್ಮ ನೋಟ್ಸಲ್ಲಿ ಬರ್ಕೊಳ್ಳಿ. ಸೊ ಫಾರ್ಮೆಟಲ್ಲಿ 1,60,000. ಅನ್ಸರ್ಟಿಫೈಡನ್ನು ಕ್ವಶನಲ್ಲಿ ಕೊಟ್ಟಿದ್ದಾನೆ. ವರ್ಕ್ ಅನ್ಸರ್ಟಿಫೈಡ್ ಈಸ್ 1,000, ಟೋಟಲ್ 1,61,000 ಔಟರ್ ಕಾಲಮ್. ಓಕೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ಮೆಟೀರಿಯಲ್ಸ್ ಕೊಟ್ಟಿದ್ದಾನೆ. ಬೈ ಮಟೀರಿಯಲ್ಸ್ ಅಟ್ ಸೈಟ್ 2,300. ನೆಕ್ಸ್ಟು ಇನ್ನು ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ಪ್ಲ್ಯಾಂಟ್ ಒಂದು ಮಾಡಬೇಕು. ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ಪ್ಲ್ಯಾಂಟ್, ಸೊ ಇದು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಸೊ ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ಪ್ಲ್ಯಾಂಟ್ ಮಾಡಬೇಕಂದ್ರೆ ನಾವೇನು ಮಾಡ್ತಿದ್ವಿ, ಓಪನಿಂಗಲ್ಲಿ ಡಿಪ್ರಿಸಿಯೇಷನ್ ಮೈನಸ್ ಮಾಡಿಬಿಟ್ಟು ರಿಮೈನಿಂಗ್ ಅಮೌಂಟನ್ನು ಔಟರ್ ಕಾಲಮ್ ಹಾಕ್ತಾಯಿದ್ವಿ. ಬಟ್ ಒನ್ ಮೋರ್ ಅಡ್ಜಸ್ಟ್ಮೆಂಟ್ ಇದೆ ಇಲ್ಲಿ. ಸೊ ಪ್ಲ್ಯಾಂಟ್ ಲಾಸ್ಟ್ ಅನ್ನೋದಿದೆ ಅಲ್ಲ, ಸೊ ಇದನ್ನು ಫಸ್ಟ್ ಮೈನಸ್ ಮಾಡ್ಕೋಬೇಕು. ರಿಮೈನಿಂಗ್ ಅಮೌಂಟನ್ನು ಡಿಪ್ರಿಷಿಯೇಟ್ ಮಾಡಿಬಿಟ್ಟು ಏನು ಉಳಿದಿರುತ್ತೆ ಅದನ್ನು ಔಟರ್ ಕಾಲಮಲ್ಲಿ ತೊಗೋಬೇಕು. ಸೊ ಹಿಯರ್ ಓಪನಿಂಗ್ ವ್ಯಾಲ್ಯೂ ಬಂದುಬಿಟ್ಟು ಇಲ್ಲೇ ಇದೆ ನೋಡಿ 51,000. ಸೊ ಇದರಲ್ಲಿ ಮೈನಸ್ ಪ್ಲ್ಯಾಂಟ್ ಲಾಸ್ಟ್ ಇಲ್ಲೇ ಇದೆ, ಪ್ಲ್ಯಾಂಟ್ ಲಾಸ್ಟು ಮೈನಸ್ 3,000. ಸೊ ರಿಮೈನಿಂಗ್ ಅಮೌಂಟು 48,000 ಉಳಿತು. ಸೊ ಇವಾಗ ಈ 48,000 ಮೇಲೆ ಡಿಪ್ರಿಸಿಯೇಷನನ್ನು ಚಾರ್ಜ್ ಮಾಡಬೇಕು. ಮೈನಸ್ ಡಿಪ್ರಿಸಿಯೇಷನ್ ಅಟ್ 15%. ಸೊ 48,000 ಇಂಟು 15%, 7,200 ಮೈನಸ್ ಮಾಡಿಬಿಟ್ಟು ರಿಮೈನಿಂಗ್ 40,800 ಔಟ್ರ್ ಕಾಲಮಲ್ಲಿ ತಗೋಬೇಕು. ಓಕೆ, ದಟ್ಸ್ ಇಟ್. ಸೊ ಇವಾಗ ಟೋಟಲ್ ಮಾಡೋಣ. ಟೋಟಲ್ ಕ್ರೆಡಿಟ್ ಸೈಡ್ ಜಾಸ್ತಿ ಬರುತ್ತೆ, 2,09,600. 2,09,600. ಸೊ ಆನ್ಸರು ಟು ನೋಷನಲ್ ಪ್ರಾಫಿಟ್ ಕ್ಯಾರಿಡ್ ಡೌನ್ 57,600. ಸೊ ಇದನ್ನೇ ಬ್ರಾಡ್ ಡೌನ್ ಮಾಡ್ಕೊಳ್ಳಿ. ಬೈ ನೋಷನಲ್ ಪ್ರಾಫಿಟ್ ಬ್ರಾಡ್ ಡೌನ್ 57,600. ಟೋಟಲ್ ಅಗೇನ್ 57,600. 57,600. ಸೊ ಇದನ್ನೇ ನಾವಿಲ್ಲಿ 2 ಪಾರ್ಟ್ಸಲ್ಲಿ ಡಿವೈಡ್ ಮಾಡ್ತೀವಿ. P&L ಅಕೌಂಟ್ ಇನ್ ಬ್ರ್ಯಾಕೆಟ್ ನೋಟ್ ಟು ರಿಸರ್ವ್ಸ್ ಅಕೌಂಟ್. ಸೊ ಈ ನೋಟನ್ನು ಇವಾಗ ಕ್ಯಾಲ್ಕುಲೇಟ್ ಮಾಡೋಣ. Working note number 2, calculation of amount of notional profit to be transferred to P&L account and reserves account.
ಸೊ ಕಾಂಟ್ರಾಕ್ಟ್ ಪ್ರೈಸ್ ಬೇಕು ಇಲ್ಲಿ. ಫಸ್ಟು ಗಿವನ್ ಇನ್ಫಾರ್ಮೇಷನ್ನ ಬರೀತಾ ಹೋಗಿ 3 lakh. ನೆಕ್ಸ್ಟು ವರ್ಕ್ ಸರ್ಟಿಫೈಡು 1,60,000. ನೋಷನಲ್ ಪ್ರಾಫಿಟ್ ಬಂದ್ಬಿಟ್ಟು 57,600. ನೆಕ್ಸ್ಟು ಕ್ಯಾಶ್ ರಿಸೀವ್ಡ್ ಈಸ್ 1,28,000. ಸೊ ಫಸ್ಟ್ ಇಲ್ಲಿ ಕಾಂಟ್ರಾಕ್ಟ್ ಪ್ರೈಸ್ 3 lakhs ಇದೆ. ಸೊ ಇದನ್ನು ನಾವು ಡಿವೈಡ್ ಮಾಡ್ಕೊಳ್ಳೋಣ. 1/4, ಹಾಫು ಮತ್ತು 90%. ಸೊ 1/4 75,000 ಆಗುತ್ತೆ. ಹಾಫು 1,50,000. ಸೊ 90% 2,70,000. ಸೊ ನಮ್ಮ ವರ್ಕ್ ಸರ್ಟಿಫೈಡ್ ಯಾವ ರೇಂಜಲ್ಲಿದೆ ನೋಡ್ಕೊಳ್ಳೋಣ. ಸೊ ಮೋರ್ ದೆನ್ ಹಾಫ್ ಇದೆ, ಬಟ್ ಲೆಸ್ ದೆನ್ 90% ಇದೆ. ಸೊ 2/3 ಆಫ್ ನೋಷನಲ್ ಪ್ರಾಫಿಟ್ಟು P&L ಅಕೌಂಟಿಗೆ ಹೋಗುತ್ತೆ. ದೇರ್ ಫಾರ್ P&L ಅಕೌಂಟ್ ಈಕ್ವಲ್ ಟು 2/3 ಇಂಟು ನೋಷನಲ್ ಪ್ರಾಫಿಟ್ ಇಂಟು ಕ್ಯಾಶ್ ರಿಸೀವ್ಡ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್. 2/3 ಇಂಟು ನೋಷನಲ್ ಪ್ರಾಫಿಟ್ಟು 57,600 ಇಂಟು 1,28,000 ಡಿವೈಡೆಡ್ ಬೈ 1,60,000. ಸೊ ಓವರಾಲ್ ಕ್ಯಾಲ್ಕುಲೇಟ್ ಮಾಡಿದಾಗ ನಿಮಗೆ ಆನ್ಸರು 30,720 ಬರುತ್ತೆ. ರಿಮೈನಿಂಗು ರಿಸರ್ವ್ಸಿಗೆ ಕಳ್ಸೋಣಂತೆ. ಸೊ ಹಿಯರ್ ನಿಮ್ಮ ಫಾರ್ಮೆಟಲ್ಲಿ ಸೊ ಫಸ್ಟು 30,720 ಬರೀರೆ. ಸೊ 57,600ಅಲ್ಲಿ 30,720 ಹೋದರೆ ರಿಮೈನಿಂಗ್ 26,880. ಸೊ ಇದನ್ನು ನೀವು ಬೇಕಿದ್ರೆ ಬ್ಯಾಲೆನ್ಸ್ ಅಂತ ಇಲ್ಲಿ ಬರಿಬೋದು. 26,880 ಈಸ್ ದ ರಿಸರ್ವ್ಸ್. ಸೊ ಇದೇ ಪ್ರಾಬ್ಲಮ್ಮು ಕಾಂಟ್ರಾಕ್ಟೀಸ್ ಅಕೌಂಟ್ ಕೇಳಿದ್ದಾನೆ. ಸೊ ಕಾಂಟ್ರಾಕ್ಟೀಸ್ ಅಕೌಂಟು ಸಿಂಪಲ್ ಇದೆ. ಬೈ ಕ್ಯಾಶ್ ಅಕೌಂಟ್. ಸೊ ಕ್ಯಾಶ್ ರಿಸೀವ್ ಆಗಿರೋದು 1,28,000. ಟೋಟಲ್ 1,28,000. 1,28,000 to balance carried down by balance brought down 1,28,000. ಸೊ ಹಾಗೆ ಇಲ್ಲಿ ಬ್ಯಾಲೆನ್ಸ್ ಶೀಟನ್ನು ಹಾಕಿ ಅಂತ ಹೇಳಿದ್ದಾರೆ. ಸೊ ಲೆಟ್ ಅಸ್ finish the balance sheet. Okay, so yes, balance sheet as on 31st March 2017. so first liability side ಬರ್ಕೊಳ್ಳೋಣ. ಸೊ ಇಲ್ಲಿ ಫಸ್ಟ್ ಪ್ರಾಫಿಟನ್ನು ಬರ್ಕೊತೀವಿ, ಟ್ರಾನ್ಸ್ಫರ್ ಮಾಡ್ಕೊತೀವಿ. ಸೊ ಬೇರೆ ರಿಮೈನಿಂಗ್ ಶೇರ್ ಕ್ಯಾಪಿಟಲು, ರಿಸರ್ವ್ಸು, ಕ್ರೆಡಿಟಾರ್ಸು ಯಾವುದೇ ರೀತಿಯ ಇನ್ಫಾರ್ಮೇಷನ್ ನಮಗೆ ಕ್ವಶನಲ್ಲಿ ಕೊಟ್ಟಿಲ್ಲ. ಸೊ ಓನ್ಲಿ ಒನ್ ಥಿಂಗ್ ಬರುತ್ತೆ ಇಲ್ಲಿ, ಪ್ರಾಫಿಟ್ ಮಾತ್ರ. ಸೊ ಆ ಪ್ರಾಫಿಟಲ್ಲೂ ಒಂದು ಅಡ್ಜಸ್ಟ್ಮೆಂಟ್ ಇದೆ. ಸೊ ಇಲ್ಲಿ ಪ್ರಾಫಿಟ್ಟು ಟ್ರಾನ್ಸ್ಫರ್ಡ್ ಫ್ರಮ್ ಕಾಂಟ್ರಾಕ್ಟಿಂದ ನಮಗೆ ಪ್ರಾಫಿಟ್ ಬಂದಿರೋದನ್ನು ಬರ್ಕೊಳ್ಳೋಣ ಫಸ್ಟು. ಸೊ ದಟ್ ಈಸ್ 30,720 ಇನ್ನರ್ ಕಾಲಮಲ್ಲಿ ಬರ್ಕೊಳ್ಳಿ. ಸೊ ಇದರಲ್ಲಿ ನಾವು ಅಬ್ನಾರ್ಮಲ್ ಲಾಸ್ ಅಕೌಂಟ್ ಏನು ಬಂದಿತ್ತಲ್ಲ ಅದನ್ನು ಲೆಸ್ ಮಾಡ್ಕೋಬೇಕು. ಸೊ ನಮ್ಮ ಅಕೌಂಟಲ್ಲಿ ಕಾಂಟ್ರಾಕ್ಟ್ ಅಕೌಂಟಲ್ಲಿ ನಾವು ಈ ಕಾಂಟ್ರಾಕ್ಟ್ ಅಕೌಂಟಲ್ಲಿ ಇಲ್ಲಿ ಅಬ್ನಾರ್ಮಲ್ ಲಾಸ್ ಅಕೌಂಟ್ ಅಂದರೆ ಪ್ಲ್ಯಾಂಟ್ ಲಾಸ್ಟು ಮತ್ತು ಮೆಟೀರಿಯಲ್ ಲಾಸ್ಟ್ ಐಟಮ್ಸನ್ನು ತೋರಿಸಿದ್ವಲ್ಲ ಅದನ್ನು ಪ್ರಾಫಿಟಿಂದ ಮೈನಸ್ ಮಾಡಬೇಕು. ಲೆಸ್ ಅಬ್ನಾರ್ಮಲ್ ಲಾಸ್ ಅಕೌಂಟ್. ಸೊ ಟೋಟಲೇ ತೊಗೊಂಬಿಡಿ. ಸೊ ಇಲ್ಲಿ ಬೇಕಿದ್ರೆ ತೋರಿಸ್ಬೋದು ನೀವು. ಪ್ಲ್ಯಾಂಟ್ ಲಾಸ್ಟು 3,000 ಮತ್ತು ಮೆಟೀರಿಯಲ್ ಲಾಸ್ಟು 2,500. ಟೋಟಲ್ ಮೈನಸ್ 5,500 ಮಾಡ್ಕೊಂಬಿಟ್ಟು ಔಟರ್ ಕಾಲಮ್ 25,220 ಆಗುತ್ತೆ. ಇನ್ನು ಅಸೆಟ್ ಸೈಡ್ ಏನೇನು ಬರಿತೀವಿ ಅಂದರೆ ಫಸ್ಟು ಕ್ಲೋಸಿಂಗ್ ಐಟಮ್ಸನ್ನು ಬರ್ಕೊಂಬಿಡಿ. ಫಸ್ಟು ಕ್ಲೋಸಿಂಗ್ ಮೆಟೀರಿಯಲ್ ಇದೆ ನೋಡಿ, ಮೆಟೀರಿಯಲ್ ಅಟ್ ಸೈಟ್ ದಟ್ ಈಸ್ 2,300. ಇನ್ನು ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ಪ್ಲ್ಯಾಂಟ್, ಸೊ ಇದು ಒಂದು ಅಡ್ಜಸ್ಟ್ಮೆಂಟ್ ಬರುತ್ತೆ. ಸೊ ಡಿಪ್ರಿಸಿಯೇಷನನ್ನು ಇಲ್ಲಿ ಕ್ಲಿಯರಾಗಿ ತೋರಿಸ್ಬೇಕು.
ಸೊ ಫಸ್ಟು ಓಪನಿಂಗ್ ವ್ಯಾಲ್ಯೂ 51,000 ಮೈನಸ್ಸು ಪ್ಲ್ಯಾಂಟ್ ಲಾಸ್ಟು 3,000. ಸೊ ರಿಮೈನಿಂಗ್ 48,000 ಮೇಲೆ ಡಿಪ್ರಿಸಿಯೇಷನನ್ನು ಚಾರ್ಜ್ ಮಾಡಿದ್ವಿ, ಅದನ್ನು ಮೈನಸ್ ಡಿಪ್ರಿಸಿಯೇಷನ್ ಅಟ್ 15%, 7,200. ರಿಮೈನಿಂಗ್ ಅಮೌಂಟು 40,800. ಓಕೆ, ಇದನ್ನು ಪೂರ್ತಿ ತೋರಿಸ್ಬೇಕಿಲ್ಲಿ. ನೆಕ್ಸ್ಟು ಮೇನ್ ಪಾರ್ಟ್ ವರ್ಕ್ ಇನ್ ಪ್ರೋಗ್ರೆಸ್. ಸೊ ವರ್ಕ್ ಇನ್ ಪ್ರೋಗ್ರೆಸ್ಸಲ್ಲಿ ವರ್ಕು ಸರ್ಟಿಫೈಡ್ ಬರ್ಕೊಂಡ್ವಿ ಮತ್ತು ವರ್ಕು ಅನ್ಸರ್ಟಿಫೈಡ್ ಬರಿತೀವಿ, ಹೌದಾ? ವರ್ಕ್ ಸರ್ಟಿಫೈಡು ಮತ್ತು ವರ್ಕ್ ಅನ್ಸರ್ಟಿಫೈಡು 1,60,000 ಪ್ಲಸ್ 1,000 ಟೋಟಲ್ 1,61,000. ಸೊ ಇದರಲ್ಲಿ ಫಸ್ಟು ನಾವು ಕ್ಯಾಶ್ ರಿಸೀವ್ಡನ್ನು ಮೈನಸ್ ಮಾಡ್ತೀವಿ. ಮೈನಸ್ ಕ್ಯಾಶ್ ರಿಸೀವ್ಡ್ 1,28,000. ಸೊ ಎಸ್, 1,61,000 ಮೈನಸ್ 1,28,000 33,000 ಬರುತ್ತೆ. ಸೊ ಇದರಲ್ಲಿ ಅಗೇನ್ ನಾವು ರಿಸರ್ವ್ಸ್ ಏನು ಟ್ರಾನ್ಸ್ಫರ್ ಮಾಡಿರ್ತೀವಿ ರಿಸರ್ವ್ಸ್ ಅಕೌಂಟಿಗೆ, ಅದನ್ನು ಮೈನಸ್ ಮಾಡಬೇಕು. 26,880. ಓಕೆ, ಸೊ ರಿಸರ್ವ್ಸ್ ನಿಮ್ಮ ಅಕೌಂಟಲ್ಲಿ ನೀವೇನು ರಿಸರ್ವ್ಸಿಗೆ ಟ್ರಾನ್ಸ್ಫರ್ ಮಾಡಿರ್ತೀರಲ್ಲ, ಸೊ ದಿಸ್ ಅಮೌಂಟ್, ಈ ಅಮೌಂಟನ್ನು ಮೈನಸ್ ಮಾಡ್ಕೋಬೇಕಿಲ್ಲಿ. ರಿಮೈನಿಂಗ್ ಅಮೌಂಟನ್ನು ಔಟರ್ ಕಾಲಮ್ 6,120. ಸೊ ಇಷ್ಟೇ. ಇಲ್ಲಿ ನಿಮ್ಮ ಬ್ಯಾಲೆನ್ಸ್ ಶೀಟ್ ಏನಿದೆ ಅದು ಟ್ಯಾಲಿ ಆಗಲ್ಲ, ಬಿಕಾಸ್ ಆಲ್ ದ ಇನ್ಫಾರ್ಮೇಷನಲ್ಲಿ ಕೊಟ್ಟಿರಲ್ಲ. ಸೊ ಯಾಕೆ ಹಾಕೋಕ್ಕೆ ಹೇಳ್ತಾರೆ ಅಂದರೆ, ಮೇನ್ಲಿ ಯು ಹ್ಯಾವ್ ಟು ಶೋ ದಿಸ್ ವರ್ಕ್ ಇನ್ ಪ್ರೋಗ್ರೆಸ್ಸು ಮತ್ತು ಈ ಪ್ರಾಫಿಟ್ನ ಯಾವ ರೀತಿ ಟ್ರೀಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಅಲ್ಲಿ ತಿಳ್ಕೊಳ್ಳೋದಕ್ಕೆ ಬ್ಯಾಲೆನ್ಸ್ ಶೀಟ್ ಹಾಕಿ ಅಂತ ಹೇಳ್ಬಿಟ್ಟು ಕೇಳ್ತಾನೆ ಕ್ವಶನಲ್ಲಿ. ಸೊ ದಟ್ಸ್ ಇಟ್. ಥ್ಯಾಂಕ್ ಯು. ಸೊ ನೆಕ್ಸ್ಟ್ ನೋಡಿ ಇಲ್ಲುಸ್ಟ್ರೇಷನ್ 10. ಸೊ ಇನ್ನು ನೆಕ್ಸ್ಟ್ ಮಾಡಿಸ್ತಕ್ಕಂಥ ಪ್ರಾಬ್ಲಮ್ಮು, ಸೊ ಇಯರ್ ಟು ಇಯರ್ ಏನು ಕಾಂಟ್ರ್ಯಾಕ್ಟ್ ವರ್ಕ್ 1 ಇಯರಿಂದ ಇನ್ನೊಂದು ಇಯರಿಗೆ ಕಂಟಿನ್ಯೂ ಆಗುತ್ತೆ. ಸೊ ನೆಕ್ಸ್ಟು ಕಮ್ಮಿಂಗ್ 3-4 ಇಯರಲ್ಲಿ ಕಂಪ್ಲೀಟ್ ಆಗುತ್ತಲ್ಲ, ಆ ರೀತಿ ಇರ್ತಕ್ಕಂಥ ಕಾಂಟ್ರ್ಯಾಕ್ಟ್ಸನ್ನು ಯಾವ ರೀತಿ ನಾವು ಕಾಂಟ್ರ್ಯಾಕ್ಟ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು ಅಂತೇಳ್ಬಿಟ್ಟು ನೋಡೋಣ. ಸೊ ಇಲ್ಲಿ ಮಿಸ್ಟರ್ ರಮೇಶ್ ಅಂಡರ್ಟುಕ್ ಎ ಕಾಂಟ್ರ್ಯಾಕ್ಟ್ ಫಾರ್ 75 lakh on an agreement that 80% of work will be certified and paid immediately. The amount expended were, ಸೊ ಕಾಂಟ್ರ್ಯಾಕ್ಟ್ ಪ್ರೈಸ್ ಬಂದುಬಿಟ್ಟು 75 lakhs ಆಯಿತು. ಸೊ ನೆಕ್ಸ್ಟ್ ಹೇಳ್ತಿರೋದೇನು ಅಂದರೆ 80% ಆಫ್ ವರ್ಕ್ ಸರ್ಟಿಫೈಡು ಇಮಿಡಿಯೇಟಾಗಿ ಪೇ ಆಗುತ್ತೆ, ಸರ್ಟಿಫೈ ಆಗುತ್ತೆ. ವರ್ಕ್ ಏನು ಕಂಪ್ಲೀಟ್ ಆಗಿರುತ್ತೆ 80%, ಅದು ಸರ್ಟಿಫೈ ಆಗಿಬಿಟ್ಟು ನೆಕ್ಸ್ಟು ಪೇ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನೆಕ್ಸ್ಟು ನೋಡಿ ಇಯರ್ ಕೊಟ್ಟಿದ್ದಾನೆ ಇನ್ 2014. ಮೆಟೀರಿಯಲ್ಲು, ವೇಜಸ್ಸು, ಕ್ಯಾರೇಜು, ಕಾರ್ಟೇಜು, ಸೆಂಡ್ರಿ ಎಕ್ಸ್ಪೆನ್ಸಸ್, ಇವಿಷ್ಟು ಎಕ್ಸ್ಪೆನ್ಸಸ್ಸು ಡೆಬಿಟ್ ಸೈಡ್ ಬರೀತೀವಿ. ಇನ್ನು ವರ್ಕ್ ಸರ್ಟಿಫೈಡ್ ಒಂದು ಕೊಟ್ಟಿದ್ದಾನೆ ಕ್ರೆಡಿಟ್ ಸೈಡ್ ಬರ್ತಕ್ಕಂಥ ಐಟಮು 18,75,000. ಸೊ ಏನು ಸರ್ಟಿಫೈ ಆಗಿರುತ್ತೆ ಅದರದ್ದೇ 80% ಪೇ ಆಗುತ್ತೆ. ಇಲ್ಲಿ ಕ್ಯಾಶ್ ರಿಸೀವ್ಡ್ ಬಂದುಬಿಟ್ಟು ಕ್ಯಾಶ್ ರಿಸೀವ್ಡ್ ಈಸ್ 80% ಆಫ್ ವರ್ಕ್ ಸರ್ಟಿಫೈಡ್. ಸೊ ಈ ಪ್ರಾಬ್ಲಮಿಗೆ ಏನು ಹೇಳ್ತಿದ್ದಾನೆ, ಕ್ಯಾಶ್ ರಿಸೀವ್ಡ್ ಅನ್ನೋದು 80% ಆಫ್ ವರ್ಕ್ ಸರ್ಟಿಫೈಡ್. ಸೊ ನೆಕ್ಸ್ಟು 2015 ಇದೆ ಡಾಟಾ, ಸೊ ಅದು ಪ್ರಿಂಟ್ ಆಗಿಲ್ಲ ಇಲ್ಲಿ. ಸೊ ಹಿಯರ್ ಐ ಹ್ಯಾವ್ ರಿಟರ್ನ್ ಇಟ್. ಸೊ 15 ಮತ್ತು 16ಗೆ ಕಂಟಿನ್ಯೂ ಆಗುತ್ತೆ ಈ ಒಂದು ಕಾಂಟ್ರ್ಯಾಕ್ಟು. ಸೊ 15ಅಲ್ಲಿ ಏನೇನು ಬರುತ್ತೆ ಅಂದರೆ ಮೆಟೀರಿಯಲ್ಲು, ವೇಜಸ್ಸು, ಕ್ಯಾರೇಜು, ಕಾರ್ಟೇಜು, ಸೆಂಡ್ರಿ ಎಕ್ಸ್ಪೆನ್ಸಸ್ಸು. ಸೊ ಇವಿಷ್ಟು ಇಲ್ಲಿವರೆಗೆ ಎಕ್ಸ್ಪೆನ್ಸಸ್ ಆದವು, ಡೆಬಿಟ್ ಸೈಡ್ ಬರ್ತಕ್ಕಂಥ ಐಟಮು. ಇಲ್ಲಿ ನೋಡಿ 3/4 ಆಫ್ ದ ಕಾಂಟ್ರ್ಯಾಕ್ಟ್ ವಾಸ್ ಸರ್ಟಿಫೈಡ್. ಸೊ ವರ್ಕ್ ಸರ್ಟಿಫೈಡ್ ಬಗ್ಗೆ ಹೇಳ್ತಾ ಇದ್ದಾರೆ. 3/4 ಆಫ್ ದ ಕಾಂಟ್ರ್ಯಾಕ್ಟ್ ಅಂದರೆ 3/4 ಆಫ್ ದ ಕಾಂಟ್ರ್ಯಾಕ್ಟ್ ಪ್ರೈಸ್. ಕಾಂಟ್ರ್ಯಾಕ್ಟ್ ಪ್ರೈಸನ್ನ 3/4 ಏನಾಗುತ್ತೆ, ವರ್ಕು ಸರ್ಟಿಫೈಡ್ ಆಗುತ್ತೆ. ಆ್ಯಂಡ್ ವರ್ಕ್ ಅನ್ಸರ್ಟಿಫೈಡ್ ವಾಸ್ 1 lakh. ಸೊ ವರ್ಕ್ ಸರ್ಟಿಫೈಡ್ ಬಂದುಬಿಟ್ಟು 3/4 ಆಫ್ ದ ಕಾಂಟ್ರ್ಯಾಕ್ಟ್ ಪ್ರೈಸ್ ತೊಗೋಬೇಕು, ವರ್ಕ್ ಅನ್ಸರ್ಟಿಫೈಡು 1 lakh ತೊಗೋಬೇಕು. ಓಕೆ. ಸೊ ನೆಕ್ಸ್ಟ್ 2016ಅಲ್ಲಿ ಮೆಟೀರಿಯಲ್ಸ್ ಕೊಟ್ಟಿದ್ದಾನೆ, ವೇಜಸ್ಸು, ಕಾರ್ಟೇಜು, ನೆಕ್ಸ್ಟು ಸನ್ಡ್ರಿ ಎಕ್ಸ್ಪೆನ್ಸಸ್ಸು. ಸೊ ಇಲ್ಲಿವರೆಗೂ ಅಗೇನ್ ಎಕ್ಸ್ಪೆನ್ಸಸ್ ಆದವು, ಡೆಬಿಟ್ ಸೈಡ್ ಬರಿತೀವಿ. ಆನ್ 30th June ದ ಹೋಲ್ ಕಾಂಟ್ರ್ಯಾಕ್ಟ್ ವಾಸ್
ಕಂಪ್ಲೀಟೆಡ್ ಆ್ಯಂಡ್ ಸರ್ಟಿಫೈಡ್. ಸೊ 30th ಜೂನಿಗೆ ಹೋಲ್ ಕಾಂಟ್ರಾಕ್ಟ್ ಅಂದರೆ 2016 ಇಲ್ಲಿ ಕಾಂಟ್ರಾಕ್ಟ್ ಕಂಪ್ಲೀಟ್ ಆಯಿತು ಮತ್ತು ಸರ್ಟಿಫೈ ಆಯಿತು. ಶೋ ದ ಕಾಂಟ್ರಾಕ್ಟ್ ಅಕೌಂಟ್ ಫಾರ್ ಆಲ್ ದ 3 years. ಸೊ ಆಲ್ ದ 3 yearsಗೆ ನಾವಿಲ್ಲಿ ಕಾಂಟ್ರಾಕ್ಟ್ ಅಕೌಂಟನ್ನು ಹಾಕಬೇಕು. ಸೊ ನೋಡೋಣ ಸೊಲ್ಯೂಷನ್. ಓಕೆ, ಸೊ ಕಾಂಟ್ರಾಕ್ಟ್ ಅಕೌಂಟ್ ಫಾರ್ 2014. ಸೊ 2014ಗೆ ಕೊಟ್ಟಿರೋಂಥ ಇನ್ಫಾರ್ಮೇಷನನ್ನು ಬರೀತಾ ಹೋಗೋಣ. ಸೊ ಪರ್ಟಿಕ್ಯುಲರ್ಸು ಅಮೌಂಟು, ಪರ್ಟಿಕ್ಯುಲರ್ಸು ಅಮೌಂಟು. ಸೊ ಫಸ್ಟ್ ಇಲ್ಲಿ ಡೆಬಿಟ್ ಸೈಡು ಎಕ್ಸ್ಪೆನ್ಸಸ್ ಬರೀತಾ ಹೋಗ್ತೀವಿ. ಟು ಮೆಟೀರಿಯಲ್ಸ್ 9 lakh. ನೆಕ್ಸ್ಟ್ ಟು ವೇಜಸ್ 8,50,000. ಟು ಕ್ಯಾರೇಜ್ 30,000. to cartage 5,000. to sundry expenses 15,000. next work certified ಕೊಟ್ಟಿದ್ದಾನೆ by work certified. direct order column 18,75,000. ಓಕೆ, ಸೊ ಇಷ್ಟು ಕೊಟ್ಟಿರೋಂಥ ಇನ್ಫಾರ್ಮೇಷನು. ಸೊ ಟೋಟಲ್ ಮಾಡೋಣ. 18,75,000 ಕ್ರೆಡಿಟ್ ಸೈಡ್ ಜಾಸ್ತಿ ಬರುತ್ತೆ. 18,75,000. ಸೊ ಆನ್ಸರು ಟು ನೋಷನಲ್ ಪ್ರಾಫಿಟ್ carried down 75,000 ಬರುತ್ತೆ. ಬೈ ನೋಷನಲ್ ಪ್ರಾಫಿಟ್ brought down 75,000. ಸೊ ಇಲ್ಲಿ ಅಗೇನ್ ಟೋಟಲ್ 75,000. ಸೊ ಟು P&L account note to reserves account. ಸೊ ಒನ್ ಥಿಂಗ್, ಸೊ ಕಾಂಟ್ರಾಕ್ಟ್ ಅಕೌಂಟಲ್ಲಿ ಸೊ ಮೋರ್ ದೆನ್ 1 year ಏನಾದರೂ ಕಾಂಟ್ರಾಕ್ಟು ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದ್ರೆ, ಸೊ ಇಲ್ಲಿ ಕ್ರೆಡಿಟ್ ಸೈಡ್ ನಾವೇನು ಬರೆದಿರ್ತೀವಿ ಕ್ಲೋಸಿಂಗ್ ಅಮೌಂಟು ಇದು ರಿಪೀಟ್ ಆಗ್ತಾ ಹೋಗುತ್ತೆ. ಸೊ ವರ್ಕ್ ಸರ್ಟಿಫೈಡು ಬರೆದಿದ್ದೀವಲ್ಲ, ಅಂದರೆ ವರ್ಕ್ ಇನ್ ಪ್ರೋಗ್ರೆಸ್, ಟೋಟಲ್ ವರ್ಕ್ ಇನ್ ಪ್ರೋಗ್ರೆಸ್ ಏನೇ ಬರಲಿ, ಸೊ ಇದು ಕ್ಯಾರಿ ಡೌನ್ ಆಗುತ್ತೆ. ನೆಕ್ಸ್ಟ್ ಇಯರಿಗೆ ಅದು ಬ್ರಾಡ್ ಡೌನ್ ಆಗುತ್ತೆ. ಫಾರ್ ನೆಕ್ಸ್ಟ್ ಇಯರು ಬ್ರಾಡ್ ಡೌನ್ ಆಗುತ್ತೆ. ಅದೇ ರೀತಿ ಕ್ಲೋಸಿಂಗ್ ಮೆಟೀರಿಯಲ್ ಇತ್ತು ಅಂತೇಳಿದ್ರೆ ಇಲ್ಲಿ ಕ್ಯಾರಿ ಡೌನು ನೆಕ್ಸ್ಟ್ ಇಯರಿಗೆ ಬ್ರಾಡ್ ಡೌನ್. ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ಪ್ಲಾಂಟ್ ಇತ್ತು ಅಂತೇಳಿದ್ರೆ ಕ್ಯಾರಿ ಡೌನು ನೆಕ್ಸ್ಟ್ ಇಯರ್ ಹೀಗೆ ಬ್ರಾಡ್ ಡೌನ್ ಆಗುತ್ತೆ. ಸೊ ಇದು ಈ ಕ್ರೆಡಿಟ್ ಸೈಡ್ದು ಆಯಿತು. ನೆಕ್ಸ್ಟು ಇಲ್ಲಿ ಡೆಬಿಟ್ ಸೈಡ್ ಒಂದು ಐಟಮ್ ಇಲ್ಲಿಂದ ಬ್ರಾಡ್ ಡೌನ್ ಆಗುತ್ತೆ. ಸೊ ದಟ್ ಈಸ್ ರಿಸರ್ವ್ಸ್ ಮಾತ್ರ ಆಪೋಸಿಟ್ ಸೈಡು ಬ್ರಾಡ್ ಡೌನ್ ಆಗುತ್ತೆ. ಸೊ ಇದು ಕ್ರೆಡಿಟ್ ಸೈಡ್ ನಾವು ಬರೆದಿದ್ವಿ, ಬ್ರಾಡ್ ಡೌನ್ ಮಾಡ್ಕೊಂಡಾಗ ಡೆಬಿಟ್ ಸೈಡ್ ಬರುತ್ತೆ. ಸೊ ಈ ರಿಸರ್ವ್ಸ್ ಅಕೌಂಟ್ ಏನು ಡೆಬಿಟ್ ಸೈಡ್ ಇದೆ, ಸೊ ಡೆಬಿಟ್ ಸೈಡ್ ಏನಿದೆ ಕ್ಯಾರಿ ಡೌನ್ ಇದು ನೆಕ್ಸ್ಟ್ ಇಯರಿಗೆ. ಸೊ ಇದು ಕ್ರೆಡಿಟ್ ಸೈಡ್ ಬರುತ್ತೆ ರಿಸರ್ವ್ಸು. ಓಕೆ, ಸೊ ಫಸ್ಟ್ ಇದು ಎಷ್ಟಾಗುತ್ತೆ ಅಂತ ನಾವು ನೋಡ್ಕೊಳ್ಳೋಣ. ಸೊ ಫಾರ್ 2014 ಕ್ಯಾಲ್ಕುಲೇಷನ್ ಆಫ್ ಅಮೌಂಟ್ ಆಫ್ ನೋಷನಲ್ ಪ್ರಾಫಿಟ್ ಟು ಬಿ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ರಿಸರ್ವ್ಸ್ ಅಕೌಂಟು. ಫಸ್ಟ್ ಕಾಂಟ್ರಾಕ್ಟ್ ಪ್ರೈಸ್ ಬರ್ಕೊಳ್ಳೋಣ. 75 lakhs ಆಯಿತು. ನೆಕ್ಸ್ಟು ಸೊ ಇದು ಒನ್ ಟೈಮ್ ಮಾತ್ರ ಬರೀರಿ ಈ ಡೀಟೇಲ್ಸು. ನೆಕ್ಸ್ಟ್ 2 yearsಗೆ ಇದನ್ನೇ ನಾವು ನೋಡ್ಕೊಂಬಿಟ್ಟು ಸೊ P&L ಅಕೌಂಟು ಮತ್ತು ರಿಸರ್ವ್ಸ್ ಅಕೌಂಟಿಗೆ ಎಷ್ಟು ಅಮೌಂಟನ್ನು ಕಳಿಸ್ಬೇಕು ಅನ್ನೋದು ಕ್ಯಾಲ್ಕುಲೇಷನ್ ಮಾಡೋಣಂತೆ. ಸೊ ನೆಕ್ಸ್ಟು ವರ್ಕ್ ಸರ್ಟಿಫೈಡು 18,75,000. ನೆಕ್ಸ್ಟು ಕ್ಯಾಶ್ ರಿಸೀವ್ಡ್ ಬಗ್ಗೆ ಕ್ವಶನಲ್ಲಿ ಕೊಟ್ಟಿದ್ದಾನೆ. 80% ಆಫ್ ವರ್ಕ್ ಸರ್ಟಿಫೈಡ್ ತೊಗೋಬೇಕು ಅಂತೇಳಿ. ಸೊ 18,75,000 ಎಂದು 18% ಮಾಡಿ 80% ಮಾಡಿ. ಸೊ 18,75,000 80% ಈಸ್ 15 lakhs ಆಯಿತು. ಸೊ ನೆಕ್ಸ್ಟು ಇನ್ನೊಂದು ಇನ್ಫಾರ್ಮೇಷನ್ನು ನೋಷನಲ್ ಪ್ರಾಫಿಟ್ ಬಂದ್ಬಿಟ್ಟು 75,000. ಓಕೆ,
ಸೊ ಫಸ್ಟ್ ಕಾಂಟ್ರಾಕ್ಟ್ ಪ್ರೈಸು 75 ಲ್ಯಾಕ್ಸ್ ಇದೆ. ಸೊ ಇದರದ್ದು ಭಾಗ ಮಾಡ್ಕೊಳ್ಳೋಣ. 1/4, ಹಾಫು ಮತ್ತು 90% ಎಷ್ಟೆಷ್ಟಾಗುತ್ತೆ ಅಂತೇಳಿ. 1/4 ಬಂದುಬಿಟ್ಟು 18,75,000 ಆಗುತ್ತೆ. ಸೊ ನೆಕ್ಸ್ಟ್ ಹಾಫು 37,50,000 ಆಗುತ್ತೆ. 90% 67,50,000 ಆಯಿತು. ಸೊ ನಾವು ಇಲ್ಲಿ ನೋಡ್ಕೊಳ್ಳಿ. ಸೊ ನಮ್ಮ ವರ್ಕ್ ಸರ್ಟಿಫೈಡ್ ಬಂದುಬಿಟ್ಟು ಎಕ್ಸಾಕ್ಟ್ 1/4 ಇದೆ. ಸೊ 1/4 ಇತ್ತು, 1/4ಗಿನ ಜಾಸ್ತಿ ಇತ್ತು, ಬಟ್ ಹಾಫ್ಗಿನ ಕಡಿಮೆ ಇತ್ತು ಅಂತ ಹೇಳಿದ್ರೆ 1/3 ಆಫ್ ನೋಷ್ನಲ್ ಪ್ರಾಫಿಟ್ ಏನಾಗುತ್ತೆ P&Lಗೆ ಹೋಗುತ್ತೆ. 1/4 ಒಳಗಡೆ ಇತ್ತು ಅಂತ ಹೇಳಿದ್ರೆ ಸೊ ಫಸ್ಟ್ ರೂಲ್ ಅಪ್ಲೈ ಆಗುತ್ತೆ. 1/4 ವಿತಿನ್ 1/4 ಇತ್ತು ಅಂತ ಹೇಳಿದ್ರೆ ಫಸ್ಟ್ ರೂಲು. ಸೆಕೆಂಡ್ ರೂಲ್ ಏನು ಹೇಳುತ್ತೆ, ಮೋರ್ ದೆನ್ 1/4 ಅಂತ ಹೇಳುತ್ತೆ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಬಟ್ ನೀವು ಕನ್ಸಿಡರ್ ಮಾಡಬೇಕು ಎಕ್ಸಾಕ್ಟ್ 1/4 ಇತ್ತು ಅಂತ ಹೇಳಿದ್ರು ಸೆಕೆಂಡ್ ರೂಲಲ್ಲೇ ಬರುತ್ತೆ ಅಲ್ವಾ. ಸೊ 1/3 ಆಫ್ ನೋಷನಲ್ ಪ್ರಾಫಿಟ್ ಇಲ್ಲಿ P&L ಅಕೌಂಟಿಗೆ ಹೋಗುತ್ತೆ. ದೇರ್ಫೋರ್ P&L ಅಕೌಂಟ್ ಈಕ್ವಲ್ ಟು 1/3 ಇಂಟು ನೋಷನಲ್ ಪ್ರಾಫಿಟ್ ಇಂಟು cash received divided by work certified. 1/3 into 75,000 into cash received 15 lakhs divided by 18,75,000. ಸೊ 1/3 ಸೊ ಕ್ಯಾಲ್ಕುಲೇಟ್ ಮಾಡಿದಾಗ ಟೋಟಲ್ ಮಾಡಿದಾಗ ನಿಮಗೆ 20,000 ಟೋಟಲ್ ಮಲ್ಟಿಪ್ಲೈ ಮಾಡಿ ಯು ವಿಲ್ ಗೆಟ್ 20,000. ಮಲ್ಟಿಪ್ಲೈ ಮಾಡೋಕ್ಕೆ ಕಷ್ಟ ಆಗ್ತಿತ್ತು ಅಂತ ಹೇಳಿದ್ರೆ ಫಸ್ಟ್ ಇವೆರಡನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ ಇದನ್ನು ಡಿವೈಡ್ ಮಾಡ್ಕೊಂಡ್ಬಿಟ್ಟು ಅದನ್ನು ಇದು ಬಂದಿರೋ ಆನ್ಸರಿಂದ ಇದು ಡಿವೈಡ್ ಮಾಡಿದ್ಮೇಲೆ ಏನು ಬಂದಿರುತ್ತೆ ಅದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ ದ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಇದನ್ನು ಅಕೌಂಟಲ್ಲಿ ಬರೀರಿ. ಸೊ ಹಿಯರ್ ಎಷ್ಟು ಬಂತು P&L 20,000 ಬಂತು. ರಿಮೈನಿಂಗ್ ರಿಸರ್ವ್ಸ್ ಮೈನಸ್ ಮಾಡಿ 75,000ಅಲ್ಲಿ 20,000 ಮೈನಸ್ ಮಾಡಿದರೆ 55,000 ರಿಮೈನಿಂಗು ರಿಸರ್ವ್ಸ್ ಅಕೌಂಟು ಕ್ಯಾರಿಡ್ ಡೌನ್. ಸೊ ಇದನ್ನು ಹೇಳ್ಕೊಡ್ತೀನಿ ನೆಕ್ಸ್ಟ್ ಇಯರಿಗೆ ಹೋದಾಗ ಏನೇನು ಬ್ರಾಡ್ ಡೌನ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಇಯರ್ ಕಾಂಟ್ರಾಕ್ಟ್ ಅಕೌಂಟ್ ಹಾಕೋಣ. ಸೊ ಕಾಂಟ್ರಾಕ್ಟ್ ಅಕೌಂಟ್ ಫಾರ್ 2015. ಸೊ 2015ಅಲ್ಲಿ ಫಸ್ಟ್ ನಾವಲ್ಲೇ ಇದು ನಮಗೆ ಬೇಸು 2014 ಬೇಸು. ಸೊ 2014ಇಂದ ಏನೇನು ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳಿದ್ರೆ ಕ್ಲೋಸಿಂಗ್ ವ್ಯಾಲ್ಯೂಸ್ ಇದ್ದರೆ ಅದು ಟ್ರಾನ್ಸ್ಫರ್ ಆಗುತ್ತೆ. ಆಮೇಲೆ ವರ್ಕ್ ಇನ್ ಪ್ರೋಗ್ರೆಸ್ ಕಂಪ್ಲೀಟಾಗಿ ಟ್ರಾನ್ಸ್ಫರ್ ಆಗುತ್ತೆ. ಇಲ್ಲಿ ವರ್ಕ್ ಸರ್ಟಿಫೈಡ್ ಮಾತ್ರ ಇದೆ. ಸೊ ಇದೇ ಏನಾಗುತ್ತೆ ಬ್ರಾಡ್ ಡೌನ್ ಮಾಡ್ಕೋಬೇಕು. ಸೊ ಇಲ್ಲಿ ಇದನ್ನು ಕ್ಯಾರಿ ಡೌನ್ ಅಂತ ಬರೀರಿ, C/D ಕ್ಯಾರಿ ಡೌನು. ಸೊ ಇದು ಕ್ರೆಡಿಟ್ ಸೈಡ್ ಇದೆ. ಸೊ ನಮ್ಮ ಅಕೌಂಟಲ್ಲಿ ಇಲ್ಲಿ ನೆಕ್ಸ್ಟು ಡೆಬಿಟ್ ಸೈಡ್ ಬರುತ್ತೆ. ಟು ವರ್ಕ್ ಸರ್ಟಿಫೈಡ್ ಬ್ರಾಡ್ ಡೌನ್ 18,75,000. ಇನ್ನು ಕ್ಲೋಸಿಂಗು ಮೆಟೀರಿಯಲ್ ಇತ್ತು, ಕ್ಲೋಸಿಂಗು ವ್ಯಾಲ್ಯೂ ಆಫ್ ಪ್ಲ್ಯಾಂಟ್ ಇತ್ತು ಅಂತ ಹೇಳಿದ್ರೆ ಅದು ಕೂಡ ಏನಾಗುತ್ತೆ ಡೆಬಿಟ್ ಸೈಡ್ ಬರುತ್ತೆ. ಅಂದರೆ ಅಲ್ಲಿ ಉಳಿದಿರೋ ಅಂಥ ಥಿಂಗ್ಸ್ ಏನಾಗುತ್ತೆ ನೆಕ್ಸ್ಟ್ ಇಯರಿಗೆ ಅದು ಕಂಟಿನ್ಯೂ ಆಗುತ್ತೆ. ಅಲ್ಲಿ ಉಳಿದಿರೋ ಮೆಟೀರಿಯಲ್ಲು ನೆಕ್ಸ್ಟ್ ಇಯರಿಗೆ ಯೂಸ್ ಆಗುತ್ತೆ. ಸೊ ಡೆಬಿಟ್ ಸೈಡ್ ಬರುತ್ತೆ. ಅಲ್ಲಿ ಉಳಿದಿರೋ ಪ್ಲ್ಯಾಂಟು ನೆಕ್ಸ್ಟ್ ಇಯರಿಗೆ ಯೂಸ್ ಆಗುತ್ತೆ. ಸೊ ದಟ್ಸ್ ವೈ ಎಕ್ಸ್ಪೆನ್ಸ್ ಆಗುತ್ತೆ, ಡೆಬಿಟ್ ಸೈಡ್ ಬರುತ್ತೆ. ಓಕೆ, ಸೊ ಇನ್ನು ಇದರಲ್ಲಿ ಡೆಬಿಟ್ ಸೈಡಿಂದ ಏನು ಟ್ರಾನ್ಸ್ಫರ್ ಮಾಡ್ಕೊತೀವಿ ಅಂದರೆ ಒಂದು ಐಟಮ್ ಮಾತ್ರ, ರಿಸರ್ವ್ಸ್ ಮಾತ್ರ. ಇಲ್ಲಿ ಇದು ಕ್ಯಾರಿಡ್ ಡೌನ್ ಇಲ್ಲಿ ಬರೆದಿದ್ದೀವಿ, ಡೆಬಿಟ್ ಸೈಡ್ ಇದೆ, ಇದು ನಮ್ಮ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಬರುತ್ತೆ. ಬೈ ರಿಸರ್ವ್ಸ್ ಅಕೌಂಟ್ ಬ್ರಾಡ್ ಡೌನ್ ಸೊ 55,000. ಸೊ ಇಷ್ಟು ಮಾಡಿಬಿಟ್ಟು ನೆಕ್ಸ್ಟು ನೀವು ಕ್ವಶನನ್ನು ರೆಫರ್ ಮಾಡಿ. ಸೊ ಇನ್ ದ ಇಯರ್ 2015 ಏನೇನು ಕೊಟ್ಟಿದ್ದಾನೆ ಐಟಮ್ಸು. ಸೊ ಇದು ನಿಮಗೆ ಜೆರಾಕ್ಸಲ್ಲಿ ಕೊಟ್ಟಿರಲಿಲ್ಲ. ಸೊ ಇದನ್ನು ನಿಮ್ಮ ಜೆರಾಕ್ಸಲ್ಲಿ ಬರ್ಕೊಂಬಿಡಿ. ಓಕೆ, ಒಂದಿಷ್ಟು ಪಾಸ್ ಮಾಡಿಬಿಟ್ಟು ವಿಡಿಯೋನ ಫಸ್ಟ್ ಇದನ್ನು ಕಂಪ್ಲೀಟ್ ನೀಟಾಗಿ ಬರ್ಕೊಂಬಿಟ್ಟು ನೆಕ್ಸ್ಟ್ ಪ್ರಾಬ್ಲಮನ್ನು ಸಾಲ್ವ್ ಮಾಡಿ. ಸೊ ಇನ್ ದ ಇಯರ್ 2015 ಎಕ್ಸ್ಪೆನ್ಸಸ್ ಬರೀತಾ ಹೋಗೋಣ. ಸೊ ಟು ಮೆಟೀರಿಯಲ್ 11 lakhs. Next to wages 11,50,000.
to carriage 1,15,000, to cartage 10,000, to sundry expenses 20,000. ಸೊ ಇಲ್ಲಿವರೆಗೆ ಎಕ್ಸ್ಪೆನ್ಸಸ್ ಆದವು. ನೆಕ್ಸ್ಟು 3/4 ಆಫ್ ದ ಕಾಂಟ್ರಾಕ್ಟ್ ವಾಸ್ ಸರ್ಟಿಫೈಡ್ ಅಂತ ಹೇಳ್ತಿದ್ದಾನೆ. ಅಂದರೆ ವರ್ಕ್ ಇನ್ ಪ್ರೋಗ್ರೆಸ್ ಬಗ್ಗೆ ಇಲ್ಲಿ ಇನ್ಫಾರ್ಮೇಷನ್ ಇದೆ. ವರ್ಕು ಸರ್ಟಿಫೈಡ್ ಬಗ್ಗೆ ಹೇಳ್ತಿದ್ದಾರೆ. ವರ್ಕ್ ಸರ್ಟಿಫೈಡು. ಸೊ 3/4 ಆಫ್ ದ ಕಾಂಟ್ರಾಕ್ಟ್ ವಾಸ್ ಸರ್ಟಿಫೈಡ್ ಅಂತ ಹೇಳ್ತಿದ್ದಾನೆ. 3/4 ಆಫ್ ಕಾಂಟ್ರಾಕ್ಟ್ ಪ್ರೈಸು ವರ್ಕ್ ಸರ್ಟಿಫೈ ಆಗುತ್ತೆ. ಸೊ ಕಾಂಟ್ರಾಕ್ಟ್ ಪ್ರೈಸ್ ಬಂದುಬಿಟ್ಟು 75 lakhs ಎಂದು 3/4 ಮಾಡ್ಕೊಳ್ಳಿ. ಯು ವಿಲ್ ಗೆಟ್ 56,25,000 ಬರುತ್ತೆ. ಸೊ ಇದು ವರ್ಕ್ ಸರ್ಟಿಫೈಡ್ ಆಯಿತು. ನೆಕ್ಸ್ಟು ವರ್ಕು ಅನ್ಸರ್ಟಿಫೈಡ್ ಕೊಟ್ಟಿದ್ದಾನೆ. ವರ್ಕ್ ಅನ್ಸರ್ಟಿಫೈಡು ದಟ್ ಈಸ್ 1 lakh. ಟೋಟಲ್ ಔಟರ್ ಕಾಲಮ್ 57,25,000 ಆಯಿತು. ಓಕೆ, ಸೊ ಇದಿಷ್ಟು ಇಲ್ಲಿ ಕೊಟ್ಟಿರೋಂಥ ಇನ್ಫಾರ್ಮೇಷನ್ನು. ಟೋಟಲ್ ಮಾಡೋಣ. ಟೋಟಲ್ ಕ್ರೆಡಿಟ್ ಸೈಡ್ ಜಾಸ್ತಿ ಬರುತ್ತೆ. 57,80,000 ಬರುತ್ತೆ. ಸೊ 57,80,000 ಆನ್ಸರು ಟು notional profit carried down 15,10,000 ಆಯಿತು. ಸೊ ಇದೇ brought down by notional profit brought down 15,10,000. ಸೊ again total 15,10,000 15,10,000 to P&L ಅಕೌಂಟು. ನೆಕ್ಸ್ಟು ಟು ರಿಸರ್ವ್ಸ್ ಅಕೌಂಟ್. ಸೊ ಇದನ್ನು ನೋಟ್ ಮಾಡೋಣಂತೆ. ಓಕೆ, ಸೊ ಕ್ಯಾಲ್ಕುಲೇಷನ್ ಆಫ್ ಅಮೌಂಟ್ ಆಫ್ ನೋಷನಲ್ ಪ್ರಾಫಿಟ್ ಟು ಬಿ ಟ್ರಾನ್ಸ್ಫರ್ಡ್ ಟು P&L ಅಕೌಂಟ್ ಆ್ಯಂಡ್ ರಿಸರ್ವ್ಸ್ ಅಕೌಂಟು. ಸೊ ಇಲ್ಲಿ ಅದಕ್ಕೆ ನಿಮಗೆ ಇಲ್ಲಿ ಸೊ ಇಲ್ಲಿ ವರ್ಕ್ ಸರ್ಟಿಫೈಡ್ ಚೇಂಜ್ ಇರೋದ್ರಿಂದ ಸೊ ಇಲ್ಲೂ ಕೂಡ ನಾವು ಗಿವನ್ ಇನ್ಫಾರ್ಮೇಷನನ್ನು ಬರ್ಕೊಂಬಿಡೋಣ. ಕಾಂಟ್ರಾಕ್ಟ್ ಪ್ರೈಸ್ ಬಂದುಬಿಟ್ಟು 75 lakhs. ವರ್ಕ್ ಸರ್ಟಿಫೈಡ್ 56,25,000 ಬರುತ್ತೆ. ಇನ್ನು ಕ್ಯಾಶ್ ರಿಸೀವ್ಡ್ ಅಗೇನ್ ಕೊಟ್ಟಿಲ್ಲ ಕ್ವಶನಲ್ಲಿ. ಇದು ಕೂಡ ಫಸ್ಟ್ ಏನು ಹೇಳಿದಾನೆ ಅದನ್ನೇ ಮಾಡಬೇಕು. 80% ಆಫ್ ವರ್ಕ್ ಸರ್ಟಿಫೈಡ್ ತೊಗೋಬೇಕು. ಇಲ್ಲಿ ವರ್ಕ್ ಸರ್ಟಿಫೈಡ್ ಚೇಂಜ್ ಆಗುತ್ತೆ. ಸೊ ದಟ್ಸ್ ವೈ ಕ್ಯಾಲ್ಕುಲೇಟ್ ಮಾಡಲೇಬೇಕು ಕ್ಯಾಶ್ ರಿಸೀವ್ಡನ್ನು. 56,25,000 ಇಂದು 80% ಮಾಡಿ ಯು ವಿಲ್ ಗೆಟ್ 45 lakhs. ಓಕೆ, 45 lakhs ಕ್ಯಾಶ್ ರಿಸೀವ್ಡ್ ಆಯಿತು. ನೆಕ್ಸ್ಟು ನೋಷನಲ್ ಪ್ರಾಫಿಟ್ 15,10,000. ಸೊ ನಾವು ಕಾಂಟ್ರಾಕ್ಟ್ ಪ್ರೈಸು ಡಿವೈಡ್ ಮಾಡೋಣ. ಸೊ ಕಾಂಟ್ರಾಕ್ಟ್ ಪ್ರೈಸ್ ಅಗೇನ್ 75 lakhsನ್ನು 3 ರೇಂಜಲ್ಲಿ ಡಿವೈಡ್ ಮಾಡಬೇಕು. 18,75,000 ಮತ್ತು 37,50,000 67,50,000. ಸೊ ನಮ್ಮ ವರ್ಕ್ ಸರ್ಟಿಫೈಡಿಗೆ ಇದನ್ನು ಕಂಪೇರ್ ಮಾಡಬೇಕು ಯಾವ ರೇಂಜಲ್ಲಿದೆ ಅಂತೇಳಿ. ಸೊ ಇಲ್ಲಿ ನೋಡಿ 56,25,000. ಸೊ ಮೋರ್ ದೆನ್ ಹಾಫ್ ಆಯಿತು. ಮೋರ್ ದೆನ್ ಹಾಫ್ ಇದೆ, ಬಟ್ಟು ಲೆಸ್ ದೆನ್ 90% ಇದೆ. ಸೊ ಈ ರೇಂಜಲ್ಲಿ ಬರುತ್ತೆ. ಸೊ 2/3 ಆಫ್ ನೋಷನಲ್ ಪ್ರಾಫಿಟ್ಟು P&L ಅಕೌಂಟಿಗೆ ಹೋಗುತ್ತೆ. ದೇರ್ ಫೋರ್ P&L ಅಕೌಂಟ್ ಈಕ್ವಲ್ ಟು 2/3 ಇಂಟು notional profit into cash received divided by work certified. 2/3 into 15,10,000 into 45 lakhs divided by work certified 56,25,000. So notional profit ಬಂದ್ಬಿಟ್ಟು 8,05,333 ಬರುತ್ತೆ. ಓಕೆ, ರಿಮೈನಿಂಗ್ ಅಮೌಂಟು ರಿಸರ್ವ್ಸಿಂಗ್ ತೊಗೋಬೇಕು. ಸೊ ನಿಮ್ಮ ಅಕೌಂಟಲ್ಲಿ ಇಲ್ಲಿ
8,05,333. ಸೊ ಇನ್ನೂ ಉಳಿದಿದ್ದು ಬ್ಯಾಲೆನ್ಸ್. ಸೊ 15,10,000 8,05,333 ಹೋದರೆ ರಿಮೈನಿಂಗ್ ಅಮೌಂಟು 7,04,667 ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಇಯರ್ ಕಾಂಟ್ರಾಕ್ಟನ್ನ ಹಾಕೊಂಡಿರೋದ. ಸೊ ಕಾಂಟ್ರಾಕ್ಟ್ ಅಕೌಂಟ್ ಫಾರ್ 2016. ಸೊ 2016 ಫಸ್ಟ್ ಇಲ್ಲಿ ಏನೇನು ರಿಪೀಟ್ ಆಗುತ್ತೆ ಅದನ್ನು ನೋಡ್ಕೊಳ್ಳೋಣ. ಓಕೆ, ಸೊ 2016 ನಾವು ಮಾಡಬೇಕಂತ ಹೇಳಿದ್ರೆ, ಸೊ 2015 ಈಸ್ ದ ರೆಫರೆನ್ಸ್. ಸೊ ಇದರಲ್ಲೇ ಏನೇನು ರಿಪೀಟ್ ಆಗುತ್ತೆ. ಸೊ ಕ್ರೆಡಿಟ್ ಸೈಡ್ ನೋಡ್ಕೊಳ್ಳಿ, ವರ್ಕ್ ಇನ್ ಪ್ರೋಗ್ರೆಸ್ ಕಂಪ್ಲೀಟಾಗಿ ಬರುತ್ತೆ ಇಲ್ಲಿ. ಇದು ಕಂಪ್ಲೀಟು ಕ್ಯಾರಿ ಡೌನು, ಇದು ಕಂಪ್ಲೀಟು ಬ್ರಾಡ್ ಡೌನು ಡೆಬಿಟ್ ಸೈಡ್ ಮಾಡ್ಕೋಬೇಕು. ಅಪೋಸಿಟ್ ಸೈಡು ಟು ವರ್ಕ್ ಇನ್ ಪ್ರೋಗ್ರೆಸ್ಸು ಬ್ರಾಡ್ ಡೌನ್. ಸೊ ಟೋಟಲೇ ಮಾಡ್ಕೊಂಬಿಡಿ. 57,25,000 ಆಯಿತು. ಕಂಪ್ಲೀಟ್ ವರ್ಕ್ ಸರ್ಟಿಫೈಡು, ವರ್ಕ್ ಅನ್ಸರ್ಟಿಫೈಡ್ ಎರಡೂ. ಲಾಸ್ಟ್ 14 ಅಲ್ಲಿ ವರ್ಕು ಸರ್ಟಿಫೈಡ್ ಮಾತ್ರ ಕೊಟ್ಟಿದ್ದ, ಅದನ್ನು ಮಾತ್ರ ಇಲ್ಲಿ ಬ್ರಾಡ್ ಡೌನ್ ಮಾಡ್ಕೊಂಡಿದ್ವಿ. ಟೋಟಲ್ ವರ್ಕ್ ಇನ್ ಪ್ರೋಗ್ರೆಸ್ಸೇ ನಾವಿಲ್ಲಿ ಬ್ರಾಡ್ ಡೌನ್ ಮಾಡ್ಕೋಬೇಕು. ಇನ್ನು ರಿಮೈನಿಂಗ್ ಕ್ಲೋಸಿಂಗ್ ವ್ಯಾಲ್ಯೂಸ್, ಮೆಟೀರಿಯಲ್ ವ್ಯಾಲ್ಯೂ ಆಗಿರ್ಬೋದು, ಪ್ಲಾಂಟ್ ವ್ಯಾಲ್ಯೂ ಇತ್ತು ಅಂತ ಹೇಳಿದ್ರೆ ಅದನ್ನು ಬ್ರಾಡ್ ಡೌನ್ ಮಾಡ್ಕೊತಾ ಇದ್ವಿ. ಸೊ ಇನ್ನು ನಮ್ಮ ಡೆಬಿಟ್ ಸೈಡ್ ನಾವು ನೋಡಿಕೊಂಡಾಗ, ಸೊ ರಿಸರ್ವ್ಸ್ ಏನಿದೆ ಅದು ಕೂಡ ಏನಾಗುತ್ತೆ, ಕ್ಯಾರಿ ಡೌನು ಆಗುತ್ತೆ ಫಾರ್ ಟು ದ ನೆಕ್ಸ್ಟ್ ಇಯರ್. ಸೊ ಇಲ್ಲಿ ಬ್ರಾಡ್ ಡೌನ್ ಡೆಬಿಟ್ ಸೈಡ್ ಇತ್ತು, ಕ್ರೆಡಿಟ್ ಸೈಡ್ ಬರುತ್ತೆ. ಬೈ ರಿಸರ್ವ್ಸ್ ಅಕೌಂಟ್ ಬ್ರಾಡ್ ಡೌನ್ 7,04,667. ಇದಾದಮೇಲೆ ನಿಮ್ಮ ಕ್ವಶನನ್ನು ರೆಫರ್ ಮಾಡಿ. 2016 ಏನೆಲ್ಲ ಕೊಟ್ಟಿದ್ದಾನೆ ಅಂತೇಳಿ ಮೆಟೀರಿಯಲ್, ವೇಜಸ್ಸು, ಕಾರ್ಟೇಜು, ಸನ್ರಿ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾನೆ. ಸೊ ಇನ್ನು 16 ಹೋಲ್ ಕಾಂಟ್ರಾಕ್ಟ್ ವಾಸ್ ಕಂಪ್ಲೀಟೆಡ್ ಅಂತ ಹೇಳ್ತಿದ್ದಾನೆ. ಕಂಪ್ಲೀಟ್ ಆಗಿದೆ. ಸೊ 16 ನಮ್ಮ ಕಾಂಟ್ರಾಕ್ಟ್ ಅಕೌಂಟ್ ಕಂಪ್ಲೀಟ್ ಆಗಿದೆ. ಸೊ ಇದನ್ನು ಯಾವ ರೀತಿ ಮಾಡಬೇಕು ಅಂತೇಳಿ, ಸೊ ಫಸ್ಟ್ ಎಕ್ಸ್ಪೆನ್ಸಸ್ ಬರೀತಾ ಹೋಗೋಣ. ಟು ಮೆಟೀರಿಯಲ್ಲು 6,30,000, ಟು ವೇಜಸ್ 9,50,000, to cartage 30,000, to sundry expenses 15,000. ಸೊ ಇನ್ನು ಕಂಪ್ಲೀಟ್ ಆಗಿದೆ ಅಂತ ಹೇಳಿದ್ರೆ ಬೈ ಕ್ಯಾಶ್ ರಿಸೀವ್ ಆಗುತ್ತೆ. ಇಲ್ಲಿ ಆ ಕ್ಯಾಶ್ ರಿಸೀವ್ಡನ್ನು ಬೈ ಕಾಂಟ್ರಾಕ್ಟೀಸ್ ಅಕೌಂಟ್ ಅಂತ ತಗೋಬೇಕು. ಬೈ contractees account in bracket work completed. ವರ್ಕ್ ಇನ್ ಪ್ರೋಗ್ರೆಸ್ ಬರೋಲ್ಲ, ವರ್ಕ್ ಕಂಪ್ಲೀಟೆಡ್ ಕಾಂಟ್ರಾಕ್ಟೀಸ್ ಅಕೌಂಟ್ ಬರುತ್ತೆ. ಟೋಟಲ್ 75 lakhs. ಕಾಂಟ್ರಾಕ್ಟ್ ಪ್ರೈಸ್ ಏನಿದೆ ಅದನ್ನು ಬರ್ಕೋಬೇಕು. ಎಸ್, ಸೊ ವರ್ಕ್ ಕಂಪ್ಲೀಟೆಡು, ಕ್ಯಾಶ್ ರಿಸೀವ್ 75 lakhs. ಟೋಟಲ್ ಕಾಂಟ್ರಾಕ್ಟ್ ಪ್ರೈಸನ್ನು ಇಲ್ಲಿ ಬರ್ಕೊತೀವಿ 75 lakhs. ಟೋಟಲು ಮಾಡೋಣ. ಇಲ್ಲಿ ಟೋಟಲ್ ಬಂದುಬಿಟ್ಟು 82,04,667 ಬರುತ್ತೆ. 82,04,667. ಸೊ ವರ್ಕ್ ಕಂಪ್ಲೀಟ್ ಆಗಿದೆ ಅಂತ ಹೇಳಿದ್ರೆ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಏನಿದೆ ಅದನ್ನು ನಾವು ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ತೊಗೊತೀವಿ. 8,54,667 ಬರುತ್ತೆ. ಹೆನ್ಸ್ ಕಂಪ್ಲೀಟೆಡ್. ಸೊ ಕಾಂಟ್ರಾಕ್ಟ್ ಅಕೌಂಟ್ ಮಾತ್ರ ಹಾಕೋಕ್ಕೆ ಹೇಳಿದ್ದಾರೆ, ಸೊ ಅದನ್ನು ಮಾತ್ರ ಹಾಕಿದ್ದೀವಿ. ಸೊ ನೆಕ್ಸ್ಟ್ ಪ್ರಾಬ್ಲಮ್, ಸೊ ಸೇಮ್ 1 ಇಯರಿಂದ 2-3 ಇಯರ್ಸಿಗೆ ಕಂಟಿನ್ಯೂ ಆಗಿರೋಂಥ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೀನಿ. ಸೊ ಅದರಲ್ಲಿ ಕ್ಯಾಶ್ ಅಕೌಂಟ್ ಒಂದು ಹಾಕಿದರೆ, ನಾವು ಕಾಂಟ್ರಾಕ್ಟೀಸ್ ಅಕೌಂಟ್ ಹಾಕಿದರೆ ಗೊತ್ತಾಗುತ್ತೆ ಎಷ್ಟು ಕ್ಯಾಶಲ್ಲಿ ರಿಸೀವ್ ಆಗ್ತಿದೆ ಅಂತ ಹೇಳ್ಬಿಟ್ಟು. ಸೊ ಥ್ಯಾಂಕ್ ಯು.